ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊನ್ನೆ ವಿಡಿಯೋದಲ್ಲಿ 3ನೇ ಕ್ಲಾಸ್ ಹುಡುಗರದು ಯೂನಿಫಾರ್ಮ್ ತೋರಿಸಿದ್ದೆ ನಾನು ನಿಮಗೆ ನೋಡಿ ಇದು ಶರ್ಟ್ ಕಟ್ ಮಾಡಿದ್ದು ಒಂದು ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲ್ ಇದೆ ನೋಡಿ ಹಾಗೆ ಇದ್ರ ಸ್ಟಿಚಿಂಗ್ ವಿಡಿಯೋ ಕೂಡ ಇದೆ ಇವಾಗ ಹಾಫ್ ಪ್ಯಾಂಟ್ ವಿಡಿಯೋ ಹಾಕ್ತಾ ಇದ್ದೀನಿ ವಿಡಿಯೋ ಜಾಸ್ತಿ ತುಂಬಾ ಲಾಂಗ್ ಆಗೋದ್ರಿಂದ ಒಂದೊಂದೇ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು 3ನೇ ಕ್ಲಾಸ್ ಹುಡುಗನ ಹಾಫ್ ಪ್ಯಾಂಟ್ ಸೈಜು ನೋಡಿ ಇದ್ರದ್ದು ಶರ್ಟ್ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಕಟಿಂಗ್ ವಿಡಿಯೋ ಕೂಡ ಎರಡೂ ಇರುತ್ತೆ ನನ್ನ ಚಾನಲಲ್ಲಿ 3ನೇ ಕ್ಲಾಸಿಂದು ಹಾಗೆ ನೋಡಿ ಹಾಫ್ ಪ್ಯಾಂಟ್ ಸೈಜ್ ಬಂದು ನೋಡಿ ಫ್ರೆಂಡ್ಸ್ ಇದು ಉದ್ದ ಬಂದು 13.5 ಇಂಚ್ ಇದೆ ಆಮೇಲೆ ಸೊಂಟ ಬಂದು 22 ಇದೆ ಬಾಟಮ್ ಸೈಡು ನೋಡಿ ಇಲ್ಲಿ ಕೆಳಗಡೆ 17 ಇಂಚ್ ಬರುತ್ತೆ ಲೂಸ್ ಬಂದು 20 ಇಂಚ್ ಇದೆ ನೋಡಿ ಫ್ರೆಂಡ್ಸ್ ಇದೇ ಮೆಜರ್ಮೆಂಟಿಗೆ ಇವಾಗ ಹಾಫ್ ಪ್ಯಾಂಟ್ ಕಟ್ ಮಾಡೋಣ ನೋಡಿ ಇದು ಎಕ್ಸಾಕ್ಟ್ ಆಗಿ 3ನೇ ಕ್ಲಾಸ್ ಹುಡುಗಂದೆ ಇದು ಹೊಸ ಕಲಿಯರಿಗೆ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಎಷ್ಟನೇ ಕ್ಲಾಸ್ ಹುಡುಗಂದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಸೈಡ್ ಕಟ್ ಮಾಡೋಣ ಹಾಫ್ ಪ್ಯಾಂಟಿನ ಫ್ರಂಟ್ ಸೈಡನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಸೀದಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಉದ್ದ ಬಂದು ನೋಡಿ 13.5 ಇದೆ ಫ್ರೆಂಡ್ಸ್ ಇದು 13.5 ನಾವು 1.5 ಇಂಚ್ ಬೆಲ್ಟ್ ಇಡ್ತಾ ಇದೀವಿ ಫ್ರೆಂಡ್ಸ್ ನೋಡಿ 13.5 ನಾವು 1.5 ಇಂಚು ಬೆಲ್ಟಿಗೆ ಲೆಸ್ ಮಾಡಬೇಕು ಅಲ್ಲಿಗೆ ನಮಗೆ ಟೋಟಲ್ 12 ಇಂಚು ಬೇಕಾಗುತ್ತೆ ನೋಡಿ ಕಟಿಂಗ್ ನಮಗೆ 12 ಇಂಚ್ ಬೇಕು ನೋಡಿ ಟೋಟಲ್ 13.5 ಇಂಚು ಉದ್ದ ಇದೆ ಅದರಲ್ಲಿ 1.5 ಇಂಚು ನಾವು ಬೆಲ್ಟ್ ಲೆಸ್ ಮಾಡೋಣ ಆಗಲೇ ನಮಗೆ 12 ಇಂಚು ನಾವು ಕಟ್ ಮಾಡಬೇಕಾಗುತ್ತೆ 12 ಇಂಚಿಗೆ ನೋಡಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು 12.5 ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು ನೋಡಿ 12.5 ಮಾರ್ಕ್ ಮಾಡ್ಕೊಂಡಿದ್ದೀನಿ 12 ಇಂಚು ಪ್ಲಸ್ 1.5 ಇಂಚು ಸೇರಿ 13.5 ಆಗುತ್ತೆ ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ತಗೊಂಡಿದ್ದೀನಿ ಇಲ್ಲಿ ಮೇಲ್ಗಡೆಗೋಸ್ಕರ ಹಾಗೆ ಕೆಳಗಡೆ ಪಟ್ಟಿಗೋಸ್ಕರ ನೋಡಿ ಇದು ಕಡಿಮೆ ಇದೆ ಬಟ್ಟೆ ನಾನು 1.25 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಕೆಳಗಡೆ ಪಟ್ಟಿಗೆ 1.25 ಇಂಚ್ ಮಾಡ್ಕೊಂಡಿದ್ದೀನಿ ಹೆಚ್ಚುವರಿ ಇದ್ರೆ ನೀವು 2.5 ಇಂಚ್ ತಗೊಳ್ರಿ ಚೆನ್ನಾಗಿರುತ್ತೆ ನೋಡಿ ನಾನು ಇದು 1.25 ಇಂಚ್ ಮಾತ್ರ ಕೆಳಗಡೆ ಫೋಲ್ಡಿಂಗಿಗೋಸ್ಕರ ತಗೊಂತ ಇದ್ದೀನಿ ಹಾಗೆ ಲೂಸ್ ಬಂದು ನೋಡಿ ಫ್ರೆಂಡ್ಸ್ 20 ಇಂಚ್ ಇದೆ ಇದು ನೋಡಿ 20 ಇಂಚ್ ಇದೆ ಟೋಟಲ್ ಲೂಸ್ ಬಂದು ನೋಡಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ 10 ಇಂಚಿಗೆ ಹಾಗೆ ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಫ್ರೆಂಡ್ಸ್ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಅರ್ಧ ಇಂಚು ನಾವು ಕ್ರಾಸ್ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇದು ಕ್ರಾಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ 10ರಲ್ಲಿ ಅರ್ಧ ಅಂದ್ರೆ ಸೆಂಟರ್ ಭಾಗ ಸೆಂಟರ್ ಪ್ಲೇಸ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಸೆಂಟರ್ ಅಂದ್ರೆ 10 ಇಂಚ್ ಇಟ್ಟಿದ್ದೀವಿ 10ರಲ್ಲಿ ಅರ್ಧ ಅಂದ್ರೆ 5 ಇಂಚ್ ಆಗುತ್ತೆ ಇಲ್ಲಿ ಕೂಡ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇಲ್ಲಿ ಜಿಪ್ಪರ್ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಇವಾಗ ಇದನ್ನ ನೋಡಿ ನಾನು 7.5 ಇಂಚ್ ಇಡ್ತಾ ಇದ್ದೀನಿ 7.5 ಇಂಚ್ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಲೂಸ್ ಇದ್ರೆ ಏನು ತೊಂದರೆ ಇಲ್ಲ ಇದು ಸ್ಕೂಲ್ ಯೂನಿಫಾರ್ಮ್ ಡೈಲಿ ವೇರ್ ಮಾಡೋದ್ರಿಂದ ಅವರಿಗೆ ಫ್ರೀಯಾಗಿ ಇರಬೇಕಾಗುತ್ತೆ ನೋಡಿ ಇದನ್ನ 7.5 ಇಂಚ್ ಇಟ್ಟಿದ್ದೀನಿ ನಾವು ಮಿನಿಮಮ್ ನಮ್ಮವೆಲ್ಲ 9 ಇಂಚು 9.5 ಅಂತ ಇರುತ್ತೆ ದೊಡ್ಡವರವೆಲ್ಲ ನಾನು 7.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಸೊಂಟ ಬಂದು ಎಷ್ಟಿದೆ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಸೊಂಟ ಬಂದು 22 ಇದೆ 22ರಲ್ಲಿ 4ನೇ ಒಂದು ಭಾಗ ಅಂದ್ರೆ 5.5 ಬರುತ್ತೆ ನೋಡಿ 5.5 ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನೋಡಿ ನಾ ಟಕ್ಸಿಗೋಸ್ಕರ 1.5 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ನೋಡಿ ಸೆಂಟರ್ ಪ್ಲೇಸ್ ಇದೆ ಇಲ್ಲಿಂದ ಈ ಕಡೆಗೆ 1.5 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಇಲ್ಲಿ ಒಂದು ನೇರಿಗೆ ಬರುತ್ತೆ ಅದಕ್ಕೋಸ್ಕರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ 5.5ಗೆ 1 ಇಂಚ್ ಅಂದ್ರೆ 6.5 ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ 1 ಇಂಚ್ ಬೇಕು ನಮಗೆ ಮಾರ್ಜಿನ್ ಏನಿಗೋಸ್ಕರ ಇಲ್ಲಿ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆ ಕಡೆ ಈ ಕಡೆ ಜಿಪ್ ಹಚ್ತೀವಲ್ಲ ಇಲ್ಲಿ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅದಕ್ಕೋಸ್ಕರ ನಾವು 5.5ಗೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು ನೋಡಿ ಎಷ್ಟಿದೆ ಇಲ್ಲಿಂದ ಇಲ್ಲಿವರೆಗೂ 3.5 ಬರುತ್ತೆ ಹಾಗೆ ಇಲ್ಲಿಂದ ಇಲ್ಲಿವರೆಗೆ 2 ಇಂಚು ನೋಡಿ ಇಲ್ಲಿಂದ ಇಲ್ಲಿವರೆಗೆ 3.5 ಬರುತ್ತೆ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇಡ್ಬೇಕು ನೋಡಿ ಅಲ್ಲಿಗೆ 3.5 ಪ್ಲಸ್ ಇಲ್ಲಿ 3 6 ಇಂಚ್ ಆಗುತ್ತೆ 6.5 ಆಗುತ್ತೆ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ತಗೊಂಡಿದ್ದೀನಿ ಇಲ್ಲಿಂದ ಈ 6.5ಗೆ ಒಂದು ಲೈನ್ ಹಾಕೋಣ ನೋಡಿ ಸ್ಟ್ರೇಟ್ ಲೈನ್ ಇದು ಜಿಪ್ಪರ್ ಪಟ್ಟಿಗೋಸ್ಕರ ಫ್ರೆಂಡ್ಸ್ ನೋಡಿ ಇದಕ್ಕೆ ಈ ತರ ಒಂದು
ಸ್ವಲ್ಪ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಪ್ಯಾಂಟು ಸ್ಟಿಚ್ ಮಾಡೋರಿಗೆ ಗೊತ್ತಿರುತ್ತೆ ಇದು. ಹಾಗೆ ಹೊಸದಾಗಿ ಕಲಿಯೋರಿಗೋಸ್ಕರ ನಾನು ಇನ್ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಕೆಳಗಡೆ ಬಂದು 17 ಇಂಚ್ ಇದೆ ಲೂಸು. ನಾವು ಲೂಸು ಅಂದರೆ ಇದು ಎಕ್ಸ್ಟ್ರಾ ತಗೊಳ್ಳೋದೇನು ಬೇಡ. ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಇಲ್ಲಿ ನಾವು ಎಕ್ಸ್ಟ್ರಾ ತಗೊಂತೀವಿ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. 17 ಅಂದರೆ 8.5 ಆಗುತ್ತೆ. ನೋಡಿ 8.5ಗೆ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ ನಾನು. ಹಾಗೆ ಇಲ್ಲಿಂದ ಈ ಥರ ಕ್ರಾಸ್ ಲೈನ್ ಕೂಡಿಸ್ಬೇಕಿದ್ನ. ನೋಡಿ ಫ್ರೆಂಡ್ಸ್, ಇದು ಮತ್ತೆ ಹೇಳ್ತಾ ಇದ್ದೀನಿ, ಉದ್ದ ಬಂದು 13.5 ಇಂಚ್ ಉದ್ದ ಹಾಫ್ ಪ್ಯಾಂಟು, ಸೊಂಟ ಬಂದು 22 ಇದೆ. ಇವೆರಡು ಗೊತ್ತಿದ್ರೆ ಸಾಕಾಗುತ್ತೆ ನಿಮಗೆ ಹೊಸ ಕಲಿಯರಿಗೆ. ಹಾಗೆ ಫ್ರೆಂಡ್ಸ್ ನೋಡಿ, ಪಾಕೆಟ್ ಸ್ಟಿಚಿಂಗ್ ಮಾಡೋಣ. ಪಾಕೆಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಪಾಕೆಟ್ ನಾನು ಟೋಟಲ್ 5 ಇಂಚ್ ಹಿಡಿದಿದ್ದೀನಿ. ನೋಡಿ ಈ ಥರ ಹಿಡ್ಕೊಂಬಿಡಿ. ಅಗಲ ಇದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಒಂದು ಟಕ್ಸ್ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಪಕ್ಕಕ್ಕಿದ್ರೆ ಸಾಕು. ನಾನು ಈ ಸೈಜಿಗೆ 5 ಇಂಚ್ ಇಡ್ತಾ ಇದ್ದೀನಿ. ನೋಡಿ 5 ಇಂಚು ಪಾಕೆಟ್ಗೋಸ್ಕರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇದ್ರದ್ದೇ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ನಿಮಗೆ ಇದನ್ನ ನೋಡಿ ಅದನ್ನ ನೋಡಿದರೆ ನಿಮಗೆ ಸ್ವಲ್ಪ ಬರ್ಬೋದು. ಸ್ನೇಹಿತರೆ, ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ. ನಿಮಗೇನಾದ್ರು ನನ್ನಿಂದ ತಪ್ಪು ಅಂತ ಅನಿಸಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸ್ನೇಹಿತರೆ ನೋಡಿ, ಇದು ಸೆಂಟರ್ ಪಾಯಿಂಟು. ಸೆಂಟರ್ ಪಾಯಿಂಟಿಂದ ನೋಡಿ ನೆರಿಗೆ ಈ ಥರ ಬರಬೇಕು. ನೋಡಿ ನೀಟಾಗಿ ಐರನ್ ಮಾಡಿದಾಗ ಇದು ಒಳ್ಳೆ ಫಿನಿಶಿಂಗ್ಗೆ ಕೂರುತ್ತೆ. ಇದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಇದನ್ನ ನೀವು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದು ಖಂಡಿತ ನೋಡ್ಬೇಕು. ನೀವು 2 ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗೋದು. ನೋಡಿ ಎಲ್ಲ ವಿಡಿಯೋಗಳು ಅದರದ್ದು ಸಂಬಂಧಪಟ್ಟದ್ದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ, ಬೇಕಾದ್ರೆ ಹೋಗಿ ನೋಡ್ಬೋದು. ಸ್ನೇಹಿತರೆ ನೋಡಿ, ಇವು ಬ್ಯಾಕ್ ಕಟ್ ಮಾಡೋಣ. ನೋಡಿ ಫ್ರಂಟ್ ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನೇ ಇಟ್ಟು ಬ್ಯಾಕ್ ಕಟ್ ಮಾಡೋಣ. ನೋಡಿ ಈ ಸೈಡು ಕಟ್ ಮಾಡ್ಕೊಂಡಿವಲ್ಲ. ನೋಡಿ 2 ಪೀಸ್ ಇದೆ. ಇದು ಮತ್ತೆ ಹೇಳ್ತಾ ಇದ್ದೀನಿ, ಇದು 2 ಪೀಸ್ ಇದೆ. ಇದು ಫ್ರಂಟ್ 2 ಪೀಸ್ ಬಂದಿದೆ. ನೋಡಿ ಇಲ್ಲಿಂದ ಇಲ್ಲಿ ಕ್ಲೀನಾಗಿ ಇಟ್ಕೊಂಬಿಡಿ. ಇದು ಕ್ರಾಸ್ ಏನು ಬರಲ್ಲ, ಪ್ಯಾಂಟ್ ಥರ ಏನು ಕ್ರಾಸ್ ಇರಲ್ಲ. ಸ್ಟ್ರೈಟ್ ಲೈನ್ ಇರುತ್ತೆ. ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿರ್ತೀವಿ. ನೋಡಿ ಈ ಥರ ಇಟ್ಕೊಂಡ್ರಿ. ಇಲ್ಲಿ ಬ್ಯಾಕ್ ಸೈಡ್ 1.5 ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಬ್ಯಾಕ್ ಸೈಡು 1.5 ಇಂಚ್. ನೋಡಿ ಈ ಸೈಡು ಸೊಂಟ ಸೈಡು ಜಾಸ್ತಿ ತಗೋಬೇಕು ಇಲ್ಲಿ ಕ್ರಾಸಿಗೋಸ್ಕರ. ಇದು ಏನಕ್ಕಪ್ಪ ಅಂದರೆ ಕೂರೋದು ಹೇಳೋದು ಮಾಡ್ಬೇಕಾದ್ರೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಅವರಿಗೆ ಎಲ್ಲಿ ಈ ಬಿಗಿ ಆಗಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಕ್ರಾಸ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಟೈಲರಿಗೆ ಗೊತ್ತಿರುತ್ತೆ. ಬಟ್ ಲೇಡೀಸು ಹೊಸದಾಗಿ ಕಲಿಯರಿಗೆ ಇದು ಗೊತ್ತಿರಲ್ಲ. ಯಾವಾಗಲೂ ಜಾಸ್ತಿ ಕ್ರಾಸ್ ಇರಬೇಕು ಬ್ಯಾಕ್ ಸೈಡಲ್ಲಿ, ಅವಾಗ ನೀಟಾಗಿ ಕೂರುತ್ತೆ. ಹಾಗೆ ಫ್ರೆಂಡ್ಸ್ ನೋಡಿ, ಸೊಂಟ ಬಂದು 22 ಇದೆ. 22ರಲ್ಲಿ 4 ಭಾಗ ಅಂದರೆ 5.5 ಆಗುತ್ತೆ. ನೋಡಿ 5.5ಗೆ ನಾನು ಇಲ್ಲಿಂದ ತಗೋಬೇಕು. ನೋಡಿ 5.5 ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1 ಇಂಚು ಒಂದು ಟಕ್ಸ್ ಹಿಡಿ. ನೋಡಿ ಬ್ಯಾಕ್ ಸೈಡು ಒಂದು ಡಾಚ್ ಹಿಡಿಬೇಕು. ಅದಕ್ಕೋಸ್ಕರ 1 ಇಂಚ್ ತಗೊತಾ ಇದ್ದೀನಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ 1/2 ಇಂಚ್ ಮಾತ್ರ. ಇಲ್ಲಿ ಏನು ಬೇಕಾಗಿಲ್ಲ. ಇಲ್ಲಿ ಎಕ್ಸ್ಟ್ರಾ 2.5 ಇಂಚ್ ತಗೊಂತೀವಿ ನಾವು ಲೂಸಿಗೋಸ್ಕರ. ನೋಡಿ 1/2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ 2 ಇಂಚು ಎಕ್ಸ್ಟ್ರಾ ಪಟ್ಟಿ. ನೋಡಿ ಇಲ್ಲಿವರೆಗೂ ಮಾತ್ರ 5.5 ಪ್ಲಸ್ 1.5 ಅಲ್ಲಿಗೆ 6, 1, 7 ಇಂಚ್ ತಗೊಂಡಿದ್ದೀನಿ ನೋಡಿ ಟೋಟಲ್. ಇಲ್ಲಿಂದ ಇಲ್ಲಿವರೆಗೂ 7 ಇಂಚ್ ತಗೋಬೇಕು. ನೋಡಿ 7 ಇಂಚ್ ಟೋಟಲ್ ರೆಡಿ ಇದೆ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಲೂಸ್ ಹತ್ರ ಇಲ್ಲಿ ಒಂದು 3 ಇಂಚ್ ತಗೊಳ್ರಿ. ಲೂಸ್ ಹೆಚ್ಚಿಗೆ ಇದ್ರೆ ಏನಾಗಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ತಗೊಂಡಿಲ್ಲ ಇದರಲ್ಲಿ. ಹಾಗಾಗಿ ಇಲ್ಲಿ 2 ಇಂಚ್ ತಗೋಬೇಕು. ಫ್ರಂಟಿಂದು ಬ್ಯಾಕಿಂದು 2 ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ. ಹಾಗೆ ನೋಡಿ ಇದಕ್ಕೆ ಈ ಲೈನ್ ಕೂಡ್ಸೋಣ. ಹಾಗೆ ಇದಕ್ಕೂ ಒಂದು ಲೈನ್ ಹಾಕೋಣ. ನೋಡಿ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ನೋಡಿ, ಇದು ಎಂಡ್ ಪಾಯಿಂಟು ನಮ್ಮದು ಸ್ಟಿಚಿಂಗ್ ಪಾಯಿಂಟು. ಇದು ಇಲ್ಲಿಂದ ಈ ಥರ ನೋಡಿ ಕ್ರಾಸ್ ಆಗಿ ಲೈನ್ ಹಾಕೊಳ್ಳಿ. ಇದೆಲ್ಲ ಭಾಳ ನಿಮಗೆ ಹಿಪ್ಪು ಪಬ್ಬು ಅವೆಲ್ಲ ಪ್ಯಾಂಟಲ್ಲಿ ಬರುತ್ತೆ ನೀಟಾಗಿ ಮೆಜರ್ಮೆಂಟ್ ತಗೋಬೇಕಾದ್ರೆ. ಇದರಲ್ಲಿ ಅಷ್ಟೆಲ್ಲ ನಿಮಗೆ ಬೇಕಾಗಿಲ್ಲ ಅನ್ಕೊಡ್ತೀನಿ. ಸ್ವಲ್ಪ ಲೂಸ್ ಇಟ್ಟರೆ ಏನು ತೊಂದರೆ ಇಲ್ಲ ನಿಮಗೆ ಇದರಲ್ಲಿ. ನೋಡಿ ಈ ಥರ ಸೇಪ್ ಬರಬೇಕು ಇದರಲ್ಲಿ. ಇದು ಸ್ಟಿಚಿಂಗ್ ಪಾಯಿಂಟು. ಹಾಗೆ ಎಕ್ಸ್ಟ್ರಾ ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಇದು ಎಕ್ಸ್ಟ್ರಾ ಪಾಯಿಂಟು. ಇದು ಸ್ಟಿಚಿಂಗ್ ಪಾಯಿಂಟು, ಇದು ಎಕ್ಸ್ಟ್ರಾ ಪಾಯಿಂಟು. ಏನಕ್ಕಂದ್ರೆ ಇಲ್ಲಿ ಫೋಲ್ಡಿಂಗ್ ಮಾಡಿ ನಾವು ಟರ್ನ್ ಮಾಡ್ತೀವಿ ಅದನ್ನು. ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಪಾಯಿಂಟು, ಇದು ಸ್ಟಿಚಿಂಗ್ ಪಾಯಿಂಟು. ನೋಡಿ ಫ್ರೆಂಡ್ಸ್, ಇದು ಎಕ್ಸ್ಟ್ರಾ ಪಾಯಿಂಟ್, ಇದು ಸ್ಟಿಚಿಂಗು. ಓಕೆ, ಕಟ್ ಮಾಡೋಣ ಇವಾಗ. ಸ್ನೇಹಿತರೆ ನೋಡಿ, ಇದಕ್ಕೆ ಇವಾಗ ಬೆಲ್ಟ್ ಕಟ್ ಮಾಡೋಣ.
ಬಟ್ ಬೆಲ್ಟ್ ಕಟ್ ಮಾಡೋದೇನು ಸುಲಭ ಫ್ರೆಂಡ್ಸ್. ಇದು ನಾನು ನೋಡಿ ಕ್ಯಾನ್ವಾಸ್ ಹಾಕಲ್ಲ, ಕೆಲವೊಬ್ರು ಕ್ಯಾನ್ವಾಸ್ ಹಾಕ್ತಾರೆ, ಕೆಲವೊಬ್ರಲ್ಲ. ನಾವು ಅಮೌಂಟ್ ಎಷ್ಟು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಜಾಸ್ತಿ ಅಮೌಂಟ್ ಕೊಟ್ಟರೆ ಯೂನಿಫಾರ್ಮ್ ಹೊಲಿಲಿಕ್ಕೆ ನಾವು ಕ್ಯಾನ್ವಾಸ್ ಹಾಕ್ತೀವಿ, ಇಲ್ಲ ಅಂದರೆ ಕಡಿಮೆ ಅಮೌಂಟ್ ಕೊಟ್ಟರೆ ನಾವು ಕ್ಯಾನ್ವಾಸ್ ಹಾಕಲ್ಲ. ಇದನ್ನೇ ಈ ಥರ ಫೋಲ್ಡಿಂಗ್ ಮಾಡಿ ಹೊಲಿತೀವಿ, 2 ಫೋಲ್ಡಿಂಗ್ ಮಾಡಿ. ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನನ್ನ ಸ್ಟಿಚಿಂಗ್ ವಿಡಿಯೋ ನೋಡಿ, ಇದ್ದು ಖಂಡಿತ ನಿಮಗೆ ಗೊತ್ತಾಗುತ್ತೆ ಬೆಲ್ಟ್ ಯಾವ ರೀತಿ ಮಾಡ್ತೀನಿ ಅಂತೇಳಿ. ನಿಮ್ಗೆ ಅಂತೂ ಮಿಕ್ಕಿ ಬೇಕಪ್ಪ ನಿಮಗೆ ಅಂದರೆ ಬೆಲ್ಟು ನಮಗೆ ಇದರಲ್ಲಿ ಕ್ಯಾನ್ವಾಸಲ್ಲಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ತಿಳಿಸ್ತೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾತ್ರ ಮಾಡದೆ ಹೋಗಬೇಡಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋನು ಇದು ಬರುತ್ತೆ.